ಮುಖ್ಯಮಂತ್ರಿಯಾಗಿದ್ದರು. ಪ್ರಸ್ತುತಪಡಿಸುವ ಹನುಮಂತಮೂರ್ತಿ ಅವರು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳೇ ಈಗ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ದೇಶ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಹಲವಾರು ಕಾಯ್ದೆ ಕಾನೂನುಗಳು ಇದ್ದವು. ಅದರಲ್ಲಿ ಪ್ರಮುಖವಾದ ಕಾಯ್ದೆ ಎಂದರೆ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ. ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಇದು 1773ರಲ್ಲಿ ಜಾರಿಗೆ ಬರುತ್ತದೆ. 1773ರಲ್ಲಿ ಜಾರಿಗೆ ಬರುವಂತಹ ರೆಗ್ಯುಲೇಟಿಂಗ್ ಕಾಯ್ದೆ ಹಾಗೂ ನಂತರದಲ್ಲಿ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1784ರಲ್ಲಿ ಜಾರಿಗೆ ಬಂದ ಪಿಟ್ಸ್ ಇಂಡಿಯಾ ಕಾಯ್ದೆ. ಇದು ಪಿಟ್ಸ್ ಅಂತ ಹೇಳ್ತಾರೆ. 1784ರ ಸಮಯದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಪಿಟ್ಸ್ ಅವರಾಗಿರುತ್ತಾರೆ. ಆದ್ದರಿಂದ ಇದನ್ನು ಪಿಟ್ಸ್ ಇಂಡಿಯಾ ಕಾಯ್ದೆ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಚಾರ್ಟರ್ ಕಾಯ್ದೆಗಳನ್ನು ಬಂತು. ಚಾರ್ಟರ್ ಕಾಯ್ದೆಯನ್ನ 20 ವರ್ಷಕ್ಕೊಮ್ಮೆ ಜಾರಿಗೆ ತಂದ ಯೋಜನೆಯನ್ನು ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಅಂದ್ರೆ 20 ವರ್ಷಕ್ಕೊಮ್ಮೆ ಜಾರಿಗೆ ತಂದ ಕಾಯ್ದೆಯನ್ನು ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಚಾರ್ಟರ್ ಕಾಯ್ದೆಗಳು 4 ಪ್ರಕಾರಗಳು. ನಂತರ ಪ್ರಮುಖವಾದ ಕಾಯ್ದೆ ಅಂದ್ರೆ 1935ರ ಕಾಯ್ದೆ. 1935ರ ಕಾಯ್ದೆ. ಈ ಕಾಯ್ದೆ ಭಾರತ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಇದ್ದುದರಿಂದ ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕಾಶೆ ಎಂದು ಕೂಡ ಕರೆಯುತ್ತಾರೆ. ಭಾರತ ಸಂವಿಧಾನದ ನೀಲನಕಾಶೆ ಎಂದು 1935ರ ಕಾಯ್ದೆಯನ್ನು ಕರೆಯುತ್ತಾರೆ. ಏಕೆಂದರೆ ಭಾರತ ಸಂವಿಧಾನ ಜಾರಿಗೆ ಬಂದ ಪ್ರಸ್ತುತ ದಿನಾಂಕದಲ್ಲಿ 1935ರ ಕಾಯ್ದೆಯಿಂದ ಪ್ರತಿಶತ 90 ಅಂಶಗಳನ್ನು ಈ ಕಾಯ್ದೆಯಿಂದ ಆಯ್ದುಕೊಳ್ಳಲಾಗಿದೆ. ಆದ್ದರಿಂದ ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕ್ಷೆ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಲಿಖಿತ ರೂಪದಲ್ಲಿ ಭಾರತ ದೇಶಕ್ಕೆ ಸಂವಿಧಾನ ಬೇಕು ಎಂದು ಹೇಳಿ ಪ್ರತಿಪಾದಿಸುತ್ತಾರೆ. ಅಲಿಖಿತ ರೂಪದಲ್ಲಿ ಪ್ರಸ್ತಾಪಿಸಿದವರು ಮಹಾತ್ಮ ಗಾಂಧೀಜಿ 1922. ನಂತರ 1934ರ ಸಮಯದಲ್ಲಿ ಎಂ.ಎನ್. ರಾಯ್ ಅವರು ಲಿಖಿತ ರೂಪದಲ್ಲಿ ಸಂವಿಧಾನ ಬೇಕಂತ ಪ್ರತಿಪಾದಿಸುತ್ತಾರೆ ಬ್ರಿಟಿಷ್ ಸರ್ಕಾರಕ್ಕೆ. 1934ರಲ್ಲಿ ಎಂ.ಎನ್. ರಾಯ್ ಲಿಖಿತ ರೂಪದಲ್ಲಿ ಪ್ರಸ್ತಾಪಿಸಿದ ಮೊದಲಿಗೆ ಎಂದರೆ ಎಂ.ಎನ್. ರಾಯ್. ನಂತರ 1942 ಮಾರ್ಚ್ 22ರಂದು 1942 ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತದೆ. ಈ ಆಯೋಗವನ್ನು ಮಹಾತ್ಮ ಗಾಂಧೀಜಿಯವರು ಮತ್ತು ಮುಸ್ಲಿಂ ಲೀಗ್ನ ಪ್ರಮುಖರಾದ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಈ ಕಾಯ್ದೆಯನ್ನು ವಿರೋಧಿಸಿದರು. ಎದಕ್ಕಾಗಿ ವಿರೋಧಿಸಿದರೆಂದರೆ ಈ ಕಾಯ್ದೆಯು 2ನೇ ಮಹಾಯುದ್ಧದಲ್ಲಿ ನೀವು ನಮಗೆ ಸಹಾಯ ಮಾಡಿದರೆ ನಿಮ್ಮ ದೇಶಕ್ಕೆ ನಾವು ಸಂವಿಧಾನ ರಚನೆ ಮಾಡಲು ಅವಕಾಶ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆದ್ದರಿಂದ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮಹಾತ್ಮ ಗಾಂಧೀಜಿಯವರು ಈ ಕಾಯ್ದೆಯನ್ನು ವಿರೋಧಿಸಿದರು. ನಂತರ 1944ರಲ್ಲಿ ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತದೆ ಅಥವಾ ಕ್ಯಾಬಿನೆಟ್ ಆಯೋಗ ಜಾರಿಗೆ ಬರುತ್ತದೆ. 1946 ಕ್ಯಾಬಿನೆಟ್ ಆಯೋಗ. ಈ ಆಯೋಗವು ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಹಾಗೂ ಆದ್ದರಿಂದ 1946ರಲ್ಲಿ ಡಿಸೆಂಬರ್ 9ರಂದು ಸಂವಿಧಾನ ಪ್ರಥಮ ಅಧಿವೇಶನವನ್ನು ಸೇರುತ್ತದೆ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿರುತ್ತಾರೆ. ಇದನ್ನು ಹಂಗಾಮಿ ಅಧ್ಯಕ್ಷತೆ ಎಂದು ಕೂಡ ಕರೆಯುತ್ತಾರೆ. ಹಂಗಾಮಿ ಅಧ್ಯಕ್ಷತೆ ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿದ ಮೊದಲ ಅಧಿವೇಶನ 1946 ಡಿಸೆಂಬರ್ 9ರಂದು. ಇದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಸಭೆ ಜರುಗುತ್ತದೆ. ನಂತರ 2 ದಿನಗಳ ತರುವಾಯ ಅಂದ್ರೆ ಡಿಸೆಂಬರ್ 11ರಂದು 2ನೇ ಸಭೆ ಸಂವಿಧಾನ ರಚಿಸುವಲ್ಲಿ 2ನೇ ಸಭೆ ನಡೆಯುತ್ತದೆ. ಈ ಸಭೆಯಲ್ಲಿ ಸಂವಿಧಾನದ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಮಹಮೂದ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಈ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ 296. ಈ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ 296. ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಒಟ್ಟು ಸದಸ್ಯರ ಸಂಖ್ಯೆ 389. ಒಟ್ಟು ಸದಸ್ಯರ ಸಂಖ್ಯೆ 389. ಎರಡನೇ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ 296. ಮತ್ತೆ ನಂತರ 1947 ಆಗಸ್ಟ್ 29ರಂದು ಕರಡು ಸಮಿತಿ ಜಾರಿಗೆ ಬರುತ್ತದೆ. 1947 ಆಗಸ್ಟ್ 29ರಂದು ಕರಡು ಸಮಿತಿ ಜಾರಿಗೆ ಬರುತ್ತದೆ. ಈ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಕರಡು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು.
ನಂತರ ಒಟ್ಟು ಸಮಿತಿಗಳಂದ್ರೆ 25 ಸಮಿತಿಗಳು. ಒಟ್ಟು ಸಮಿತಿಗಳು 25 ಸಮಿತಿಗಳು. ಇದರಲ್ಲಿ ಪ್ರಮುಖವಾದದ್ದು 10 ಸಮಿತಿ ಮತ್ತು 15 ಉಪ ಸಮಿತಿಗಳು ಸಂವಿಧಾನ ರಚನೆಯಲ್ಲಿ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ. ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕಾರ ಮಾಡುತ್ತಾರೆ, ಆದರೆ ಜಾರಿಗೆ ತರುವುದಿಲ್ಲ. 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕಾರ ಮಾಡುತ್ತಾರೆ, ಜಾರಿಗೆ ತರುವುದಿಲ್ಲ. ಇದರ ತರುವಾಯ 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತರುತ್ತಾರೆ. ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಪ್ರಸ್ತುತ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳಿದ್ದವು. 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳಿದ್ದವು. ಪ್ರಸ್ತುತ ಸಂವಿಧಾನದಲ್ಲಿ 470ಕ್ಕೂ ಹೆಚ್ಚು ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳಿವೆ. ಪ್ರಸ್ತುತ ಭಾರತ ದೇಶದ ಸಂವಿಧಾನವು 106 ಬಾರಿ ತಿದ್ದುಪಡಿಯಾಗಿದೆ. ಹಾಗಿದ್ದರೆ ವಿದ್ಯಾರ್ಥಿಗಳೇ, ನಾವು ಇಂದು ಭಾರತ ದೇಶದ ಸಂವಿಧಾನದ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಂಡೆವು. ಹಾಗಾದರೆ ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನ ಯಾವಾಗ ಅಂಗೀಕಾರವಾಯಿತು? ಅಲ್ರಿ ಸರ್, ವೆರಿ ಗುಡ್. ಭಾರತ ದೇಶದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಭಾರತ ದೇಶದ ಸಂವಿಧಾನದ ಶಿಲ್ಪಿ ಯಾರು?